ಹಾಯ್ ಹಲೋ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ, ಯಾರು ನನ್ನ ವಿಡಿಯೋಸ್ ನೋಡ್ತಿರ್ತೀರಾ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಫಾಲೋ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಭಾಳಷ್ಟು ದಿನ ವಿಡಿಯೋಸ್ ಹಾಕ್ಲಿಕ್ಕಾಗಲಿಲ್ಲ, ಹುಷಾರಿರಲಿಲ್ಲ. ಸೊ ಅದಕ್ಕೋಸ್ಕರ ವಿಡಿಯೋ ಆಗ್ತಾಯಿಲ್ಲ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಏನಪ್ಪ ಅಂದರೆ, ನಾನು ಬಂದು ನಮ್ಮ ಹೊಸಕೋಟೆ ಚೀಮಂಡಳ್ಳಿಯಲ್ಲಿರೋ ಅವ್ರ ಕಸ್ಟಮರ್ ಕಾಲ್ ಮಾಡಿದ್ರು. ನಮ್ಮದು ಓಸ್ ಕಟ್ಟಾಗಿ ಕೆಳಗಡೆ ಬಿದ್ದೋಗ್ಬಿಟ್ಟಿದೆ, ಸ್ಕ್ಯಾನಿಂಗ್ ಮಾಡ್ಕೊಡ್ಬೇಕಂತ. ಸೊ ನಾನು ಹೋಗಿ ಸ್ಕ್ಯಾನಿಂಗ್ ಮಾಡಿಕೊಟ್ಟೆ. ಫ್ರೆಂಡ್ಸ್, ಕರೆಕ್ಟಾಗಿ 240 ಅಡಿಯಲ್ಲಿ ಕೇಬಲ್ ಸಹ ಇತ್ತು. ಸೊ ಫಸ್ಟ್ ಕೇಬಲ್ ಕೇಳಬೇಕು, ಆಮೇಲೆ ಮೋಟ್ರ್ ಎತ್ತಬೇಕು ಅಂತ ಹೇಳಿದೆ. ಸೊ ಕೇಬಲ್ ಎಲ್ಲ ಕ್ಲೀನಾಗಿ ಕಿತ್ತಾಕಿದ್ರು. ಕೇಬಲ್ ಕಿತ್ತಿದ ಮೇಲೆ ಸಹ ಒಂದು ವಿಡಿಯೋನು ಸಹ ಮಾಡಿದ್ದೀನಿ, ಅದು ಕೂಡ ತೋರಿಸ್ತೀನಿ ನಿಮಗೆ, ಯಾವ ರೀತಿ ಕೇಬಲ್ ಕಟ್ ಆಗಿದೆ ಅಂತ ಸಹ ತೋರಿಸ್ತೀನಿ. ಫ್ರೆಂಡ್ಸ್, ಇದು ಪೈಪು ಎತ್ತುವಾಗ ಜೈಂಟ್ ಹತ್ರ ಕಟ್ಟಾಗಿ ವೀಕ್ ಆಗಿರೋದ್ರಿಂದ ಕಟ್ಟಾಗಿ ಬಿದ್ದೋಗಿರುತ್ತೆ. ಸುಮಾರು 240 ಅಡಿಯಲ್ಲಿ ಈ ರೀತಿ ಬಿದ್ದೋಗಿರೋದು ಇದು. ಸೊ ಇವಾಗ ಎರಡನೇ ಬಾರಿ ಕ್ಯಾಮ್ರಾ ಮಾಡ್ತಾ ಇರೋದು ಬಂದು ಕೇಬಲ್ ಕಿತ್ತಾಕಿದ್ಮೇಲೆ ನೋಡ್ಬೋದು, ನೀವು ಅಬ್ಸರ್ವ್ ಮಾಡ್ಬೋದು, ಕೇಬಲ್ ಪೈಪಿಂದ ಕೆಳಗಿದೆ. ಸೊ ಈ ರೀತಿ ಇರೋದ್ರಿಂದ ಈಸಿಯಾಗಿ ಪೈಪ್ಗೆ ಲಾಕ್ ಡೈನ ಬಿಟ್ಟು ಪೈಪ್ನ ಎತ್ತಬಹುದು. ಸೊ ಪೈಪ್ ನೀಟಾಗಿ ಕಾಣಿಸೋದ್ರಿಂದ ಲಾಕ್ ಡೈ ಸಹ ಈಸಿಯಾಗಿ ಕುತ್ಕೊಳ್ಳುತ್ತೆ ಪೈಪ್ ಒಳಗಡೆ. ಸೊ ಆ ಬೋಲ್ಟ್ಗಳು ಏನು ಕಾಣಿಸ್ತದೆ ನಿಮಗೆ, ಅದರನ್ನು ಲಾಕ್ ಹಾಕೊಂಡ್ರೆ ಸಾಕು ಫ್ರೆಂಡ್ಸ್, ಆರಾಮಾಗಿ ಈ ಮೋಟರ್ನ ರಿಮೂವ್ ಮಾಡ್ಬೋದು. ಸೊ ಫೈನಲ್ ಆಗಿ ಈಸಿಯಾಗಿ ಇದನ್ನ ರಿಮೂವ್ ಮಾಡಿದ್ದಾರೆ ಜೀಪ್ ಅವರು. ಅಬ್ಸರ್ವ್ ಮಾಡ್ಬೋದು ನೀವು ಯಾವ ರೀತಿ ಪೈಪ್ ನೀಟಾಗಿ ಕಾಣಿಸ್ತಿದೆ. ಫಸ್ಟ್ ಕೇಬಲ್ ಇರೋದ್ರಿಂದ ಡೈ ಅಡ್ಡ ಆಗುತ್ತೆ, ಡೈಗೆ ಕೇಬಲ್ ಅಡ್ಡ ಬರೋದ್ರಿಂದ ಡೈ ಲಾಕ್ ಆಗೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಕೇಬಲ್ ಕಿತ್ತೋದ್ರಿಂದ ಈಸಿ ಆಗುತ್ತೆ. ಇದೇ ರೀತಿ ನೀವು ಏನನ್ನ ಬೋರ್ವೆಲ್ ಸ್ಕ್ಯಾನಿಂಗ್ ಮಾಡಿಸ್ಬೇಕಂದ್ರೆ ನನ್ನ ನಂಬರ್ ಸ್ಕ್ರೀನ್ ಮೇಲೆ ಬರುತ್ತೆ ಅಥವಾ ಡಿಸ್ಕ್ರಿಪ್ಷನ್ ಇರುತ್ತೆ, ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಈ ವಿಡಿಯೋ ನಿಮ್ಗೆ ಏನೋ ಇಷ್ಟ ಆದರೆ ಆದಷ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಫಾಲೋ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಧನ್ಯವಾದ ಅಂತ ಹೇಳ್ತಾ ಶುಭ ದಿನ.